ಜಿಬಿ ಅಧಿಕಾರಿಗಳು ಇತ್ತೀಚೆಗೆ ಸಖತ್ ಆಕ್ಟಿವ್ ಆಗಿದ್ರು. ಕಾರಣ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಸಖತ್ ಬ್ಯುಸಿ ಆಗಿದ್ರು. ಸಾರ್ವಜನಿಕರಿಗೆ ಸಹಕಾರಿ ಆಗಬೇಕು, ಫುಟ್ಪಾತ್ಗಳು ಇರೋದೇ ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ ಅನ್ನೋ ಕಾರಣಕ್ಕೆ ಮತ್ತು ಕೋರ್ಟ್ನ ಆದೇಶವನ್ನ ನಾವು ಪಾಲನೆ ಮಾಡ್ತಿದ್ದೀವಿ ಅನ್ನೋ ಹೆಸರಲ್ಲಿ ಫುಟ್ಪಾತ್ಗಳನ್ನ ತೆರವು ಮಾಡ್ತಾ ಇದ್ರು, ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡ್ತಾ ಇದ್ರು. ಇದೆಲ್ಲ ಓಕೆ, ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಪಾದಚಾರಿಗಳಿಗೆ ಸಹಕಾರಿ ಆಗ್ಲಿ ಅಂತ ಜಿಬಿಎ ಈ ಕ್ರಮ ಕೈಗೊಳ್ತಿದೆ ಅಂತ ಮುಂದುವರೆದು ಈಗ ಫುಟ್ಪಾತ್ ತೆರವು ಹೆಸರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಬಿಟ್ರೆ ಪ್ರಶ್ನೆ ಮಾಡದೇ ಇರೋದಕ್ಕಾಗತ್ತಾ? ತೆರವು ವೇಳೆ ಏನ್ ಮಾಡ್ತಾ ಇದೆ ಜಿಬಿಎ? ಫುಟ್ಪಾತ್ ತೆರವು ಹೆಸರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಜಿಬಿಎ ಅಧಿಕಾರಿಗಳಿಂದ ಆಗೋಯ್ತಾ? 16 ವರ್ಷಗಳ ಹಳೆ ದೇವಸ್ಥಾನದ ಗೋಪುರವನ್ನೇ ಜಿಬಿಎ ಅಧಿಕಾರಿಗಳು ಕೆಡವಿ ಬಿಟ್ಟಿದ್ದಾರೆ. ಮಾರಥಳ್ಳಿ ಸಮೀಪದ ಎಇಸಿಎಸ್ ಲೇಔಟ್ ನಲ್ಲಿ ಆಗಿರುವ ಘಟನೆ. ನಿನ್ನೆ ಏಕಾಏಕಿ ಹಲವು ವರ್ಷಗಳಿಂದ ಇದ್ದಂತಹ ದೇವಸ್ಥಾನದ ಗೋಪುರವನ್ನ ಕೂಡ ಬಿಡದೆ ಜಿಬಿಎ ಅಧಿಕಾರಿಗಳು ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅನ್ನೋದೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಇದನ್ನ ಯಾಕೆ ನಾವು ಕೂಡ ಪ್ರಶ್ನೆ ಮಾಡ್ತಿದ್ದೀವಿ ಅಂದ್ರೆ, ಹಲವು ವರ್ಷಗಳ ಇತಿಹಾಸ ದೇವಸ್ಥಾನಕ್ಕೆ ಇತ್ತು ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಇತ್ತೀಚೆಗೆ ಜಿಬಿ ಅಧಿಕಾರಿಗಳು ಈ ಕಾರ್ಯಾಚರಣೆ ಪ್ರಾರಂಭ ಮಾಡಿದಾಗ ಬಹುತೇಕ ಕಡೆ ಈ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರನ್ನ ಉಳಿಸ್ಕೊಳ್ಬೇಕು, ಸಣ್ಣ ವ್ಯಾಪಾರಸ್ಥರ ಪರವಾಗಿ ನಾವು ಇರಬೇಕು ಅನ್ನೋ ಕಾರಣಕ್ಕೆ ಇದ್ದಕ್ಕಿದ್ದಂತೆ ಗಣಪತಿ ದೇವಸ್ಥಾನಗಳು, ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು, ಆ ಮೂಲಕ ಅದನ್ನ ತಡೆಯೋ ಪ್ರಯತ್ನಗಳಾಯ್ತು. ಅದ್ಲೆಲ್ಲೂ ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಹಲವು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನದ ಗೋಪುರವನ್ನ ಕೂಡ ಕೆಡವಿ ಏನ್ ಮಾಡಕ್ ಹೊರಟಿದ್ದೀರಿ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ದೃಶ್ಯ ನೋಡ್ತಾ ಇದ್ರಲ್ಲ, ಜಿಬಿ ಅಧಿಕಾರಿಗಳು ಜೆಸಿಬಿ ಮೂಲಕ ದೇವಸ್ಥಾನದ ಗೋಪುರವನ್ನ ಡೆಮಾಲಿಷ್ ಮಾಡ್ತಾ ಇರುವಂತಹ ದೃಶ್ಯ. ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಫುಟ್ಪಾತ್ಗಳನ್ನ ತೆರವು ಮಾಡದ ನಾವು ಪ್ರಶ್ನೆ ಮಾಡಲಿಲ್ಲ, ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದಾಗ ನಾವು ಪ್ರಶ್ನೆ ಮಾಡಿದ್ದೀವಿ. ಜೊತೆಗೆ ತಾತ್ಕಾಲಿಕವಾಗಿ ಇದ್ದಕ್ಕಿದ್ದಂತೆ ಎಲ್ಲಿಂದನೋ ದೇವಸ್ಥಾನ ನಿರ್ಮಾಣ ಮಾಡೋದು, ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡೋದು, ಆ ಮೂಲಕ ಕಾರ್ಯಾಚರಣೆಗೆ ಅಡ್ಡಿಪಡಿಸೋದು, ಇದೆಲ್ಲ ಹೈ ಡ್ರಾಮಾಗಳಾಯ್ತು. ಬಟ್ ಇಷ್ಟು ಮೇಜರ್ ಪ್ರಶ್ನೆಗಳು ಯಾವತ್ತೂ ಬರಲಿಲ್ಲ. ಆದ್ರೆ ಹಲವು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನದ ಗೋಪುರ ಕೆಡವಿ ಜನರ ಭಾವನೆಗೆ ಧಕ್ಕೆ ಬರೋ ಕೆಲಸ ಮಾಡಿಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ಇದೇ ಪ್ರಶ್ನೆಯನ್ನ ಮಾರತಳ್ಳಿ ಸಮೀಪ ಇರುವಂತಹ ಎಇಸಿಎಸ್ ನ ಲೇಔಟ್ ನ ಜನರು ಕೇಳ್ತಿದ್ದಾರೆ. ಯಾಕಂತಂದ್ರೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಓಕೆ, ಅದೆಲ್ಲದನ್ನು ಕೂಡ ಫಾಲೋ ಮಾಡೋಣ. ಆದ್ರೆ ಫುಟ್ಪಾತ್ ಅನ್ನ ತೆರವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಲವು ವರ್ಷಗಳ ಇತಿಹಾಸವಿರುವಂತಹ ದೇವಸ್ಥಾನವನ್ನ ಡೆಮಾಲಿಷನ್ ಮಾಡಿರುವಂತದ್ದು ಎಷ್ಟು ಸರಿ ಅಂತೇಳಿ. ಯಾಕೆಂತಂದ್ರೆ ಜಿಬಿಎ ಬಹುತೇಕ ಕಡೆಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ಸಂಬಂಧಪಟ್ಟಂತ ಕಟ್ಟಡಗಳು ಯಾವ್ದು ಇದ್ರು ಕೂಡ ಅದನ್ನ ಡೆಮಾಲಿಷನ್ ಮಾಡುವಂತ ಕೆಲಸಕ್ಕೆ ಇದುವರೆಗೂ ಕೂಡ ಮುಂದಾಗಿಲ್ಲ. ಯಾಕೆಂದ್ರೆ ಹತ್ತತ್ರ 1000 ಕಿಲೋಮೀಟರ್ ಫುಟ್ಪಾತ್ ಅನ್ನ ಒತ್ತುವರಿ ಏನಾಗಿತ್ತು ಅದನ್ನ ತೆರವು ಮಾಡಿದ್ದಾರೆ. ಅದರಲ್ಲಿ ಇದುವರೆಗೂ ಒಂದೇ ಒಂದು ಧಾರ್ಮಿಕಕ್ಕೆ ಸೇರಿರುವಂತಹ ಕಟ್ಟಡವನ್ನ ತೆರವು ಮಾಡಿರುವಂತಹ ನಿದರ್ಶನ ಕಣ್ಮುಂದೆ ಇಲ್ಲ. ಆದ್ರೆ ಮಾರತಳ್ಳಿ ಸಮೀಪ ಇರುವಂತಹ ಎಇಸಿಎಸ್ ಲೇಔಟ್ ನಲ್ಲಿ ಯಾಕೆ ಈ ರೀತಿಯಾದಂತಹ ದೇವಸ್ಥಾನವನ್ನ ಡೆಮಾಲಿಷನ್ ಮಾಡ್ತು ಅಂತ ಹೇಳಿ, ಅದು ದೇವಸ್ಥಾನ ಇದ್ರೂ ಕೂಡ ಫುಟ್ಪಾತ್ಗಾಗಿರ್ಬೋದು, ಮತ್ತೆ ವಾಹನ ಸವಾರಿಗಾಗಿರ್ಬೋದು, ಮತ್ತೆ ಪಾದಚಾರಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರಲಿಲ್ಲ. ನಿವಾಸಿಗಳು ಕೂಡ ನೀವು ದೇವಸ್ಥಾನವನ್ನ ಡೆಮಾಲಿಷನ್ ಮಾಡೋದೇ ಆದ್ರೆ ನಮ್ಗೆ ಕಾಲಾವಕಾಶ ಕೊಡಿ, ನಾವೇನೆ ಅದನ್ನ ಶಾಸ್ತ್ರೋಕ್ತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡ್ರು ಕೂಡ ಜೆಸಿಬಿಯನ್ನ ತರಿಸ್ಬಿಟ್ಟು ಜಿಬಿ ಅಧಿಕಾರಿಗಳು ಅದನ್ನ ತೆರವು ಮಾಡಿದ್ದಾರೆ. ಸೊ ನಿವಾಸಿಗಳು ಎಷ್ಟೇ ಅಪೋಸ್ ಅನ್ನ ಮಾಡಿದ್ರು ಕೂಡ, ವಿರೋಧವನ್ನ ಮಾಡಿದ್ರು ಕೂಡ ಜಿಬಿ ಅಧಿಕಾರಿಗಳು ಅದಕ್ಕೆ ಸೊಪ್ಪು ಹಾಕದೆ ಪೊಲೀಸರ ಸಹಯೋಗದಲ್ಲಿ ಅದನ್ನ ಡೆಮಾಲಿಷನ್ ಮಾಡಿದ್ದಾರೆ. ಸೊ ಇದು ಜಿಬಿಎ ಅಧಿಕಾರಿಗಳ ನಡೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಯಾಕೆಂತಂದ್ರೆ ಫುಟ್ಪಾತ್ ಅನ್ನ ತೆರವು ಮಾಡ್ಬೇಕು ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ನ ಹೇಳ್ತೀರಾ, ಆದ್ರೆ ಎಲ್ಲೂ ಕೂಡ
ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿಲ್ಲ. ಹೀಗಿದ್ರು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಡೆಮೊಲೇಷನ್ ಅನ್ನ ಮಾಡಿದಿರಿ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ದೇವಸ್ಥಾನ ತೆರವು ಮಾಡ್ಲಿಕ್ಕೆ ನಮಗೆ ಕಾಲಾವಕಾಶ ಕೊಡಿ ಅಂತೇಳಿ ಜಿಬಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಲಿಖಿತ ರೂಪದಲ್ಲಿ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಡದೆ ಏಕಾಏಕಿ ಡೆಮೊಲೇಷನ್ ಅನ್ನ ಮಾಡಿರುವಂತದ್ದನ್ನು ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದ್ ಕಡೆ ಜಿಬಿ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೇರಿದ ಕಟ್ಟಡಗಳನ್ನ ಮಾತ್ರ ಡೆಮೊಲೇಷನ್ ಮಾಡುವಂತ ಕೆಲಸ ಮಾಡ್ತಿದೆ. ಉಳಿದ ಬೇರೆ ಬೇರೆ ಅನ್ಯ ಧರ್ಮಗಳಿಗೆ ಸೇರಿರುವಂತಹ ಬೇರೆ ಯಾವುದೇ ಕಟ್ಟಡಗಳಿದ್ರು ಕೂಡ ಅದನ್ನ ಯಾಕೆ ತೆರವು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ನಿವಾಸಿಗಳು ಮಾಡ್ತಿದ್ದಾರೆ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.